ಕೆಲವು ಚಿರತೆಗಳು ಯಾರಿಗೂ ಬಗ್ಗಲ್ಲ. ಅದು ನನ್ನ ಚಿರತೆ, ಮೊಂಡ ಚಿರತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಫ್ರೆಂಡ್ಸ್, ಪ್ರಿವ್ಯೂವಲ್ಲಿ ನೋಡಿದ್ರಲ್ಲ, ಈ ರೀತಿಯ ಒಂದು ವಾಟ್ಸಪ್ ಸ್ಟೇಟಸ್ ವೀಡಿಯೋನ ನೀವು ಕೂಡ ಎಡಿಟ್ ಮಾಡಬೇಕಂದ್ರೆ ಮೊದಲು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರೋ ಬುಕ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಪ್ರಿಸೆಟ್ನ ನೀವು ಅಲೈಟ್ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಅಲೈಟ್ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡಿಕೊಂಡು ಅಲೈಟ್ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಇನ್ನೂ ಕೂಡ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಲೈಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಫಸ್ಟು ಬುಕ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ಈ ರೀತಿ ಬುಕ್ ಮಾರ್ಕ್ ಪ್ರಿಸೆಟ್ ಓಪನ್ ಆಗುತ್ತೆ. ನೀವೇನು ಮಾಡ್ಬೇಕಂದ್ರೆ ಈ ರೀತಿ ರೈಟ್ ಸೈಡ್ಗೆ ಮೂವ್ ಮಾಡಿಕೊಂಡು 7.23 ಸೆಕೆಂಡಿಂದ ಫೋಟೋಸ್ನ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಫಸ್ಟು ಫೋಟೋ ಯಾವ ಒಂದು ಫೋಲ್ಡರಲ್ಲಿ ಇರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಇವಾಗ ಫಸ್ಟ್ ಫೋಟೋ ಯಾವ ಒಂದು ಫೋಲ್ಡರಲ್ಲಿದೆ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನೋಡ್ಬೋದು, ಎಲ್ಲ ಇಮೇಜ್ಗಳು ನಾನು ಇದೇ ಒಂದು ಫೋಲ್ಡರಲ್ಲಿವೆ. ಅದಕ್ಕೆ ಎಲ್ಲ ಫೋಟೋಸ್ಗಳನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಫಸ್ಟ್ ಒಂದು ಫೋಟೋ ಇದಾಗಿರುತ್ತೆ, ಇದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಒಂದು ಫೋಟೋನ ಆ್ಯಡ್ ಮಾಡಿ ಪಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಡ್ತಾಯಿದ್ದೀನಿ. ಈ ಒಂದು ಫೋಟೋದ್ದು ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದೇ ರೀತಿ ನೀವು ಬೀಟ್ ಎಂಡ್ ಆಗೋವರೆಗೂ ಕೂಡ ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಫೋಟೋನ ಸ್ವಲ್ಪ ಸೆಂಟ್ರಿಗೆ ಮೂವ್ ಮಾಡ್ತಾಯಿದ್ದೀನಿ. ಮತ್ತು ಇದೊಂದು ಫೋಟೋನು ಕೂಡ ಪಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಟ್ಟು ಸ್ವಲ್ಪ ಝೂಮ್ ಮಾಡ್ಕೋಬೇಕಾಗುತ್ತೆ. ಝೂಮ್ ಮಾಡ್ಕೊಂಡು ಈ ರೀತಿ ನೀವು ಸೆಂಟ್ರಿಗೆ ಮೂವ್ ಮಾಡ್ಕೋಬೇಕು. ಸೆಂಟ್ರಿಗೆ ಮೂವ್ ಮಾಡಿ ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಕೋಬೇಡಿ. ಓಕೆ ಫ್ರೆಂಡ್ಸ್, ಈ ಒಂದು ಫೋಟೋನು ಕೂಡ ಸೆಂಟ್ರಿಗೆ ಮೂವ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಫೋಟೋನು ಕೂಡ ನೀವು ಇದೇ ರೀತಿ ಆ್ಯಡ್ ಮಾಡ್ಕೊತ ಹೋಗಬೇಕಾಗುತ್ತೆ. ನಾನು ಇವಾಗ ನೆಕ್ಸ್ಟ್ ಫೋಟೋನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಟ್ ಮಾರ್ಕಿಗೆ ತಕ್ಕಾಗಿ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ, ಅಂದರೆ ಇದು ಕರೆಕ್ಟಾಗಿ ಕಾಣಿಸುತ್ತೆ. ಬೀಟ್ ನೋಡಿ, ಬೀಟ್ ಮಾರ್ಕ್ ಎಲ್ಲಿಗೆ ಇರುತ್ತೆ ಅಲ್ಲಿಗೆ ಫೋಟೋಸ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿ ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ. ಇನ್ನೂ 2 ಫೋಟೋಸ್ ಬೇಕಾಗಿವೆ, ಅವನ್ನು ಕೂಡ ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಈ ಒಂದು ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಒಂದು ಫೋಟೋನ ಆ್ಯಡ್ ಮಾಡಿದ ಮೇಲೆ ಲಾಸ್ಟ್ ಒಂದು ಫೋಟೋ ಬೇಕಾಗಿದೆ, ಅದನ್ನು ಕೂಡ ನಾನು ಇವಾಗ ಆ್ಯಡ್ ಮಾಡಿ ಪಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಟ್ಟಿದ್ದೀನಿ. ಪಿಲ್ ಕಂಪೋಸಿಷನ್ ಏರಿಯಾ ಕೊಟ್ಟು ಈ ಒಂದು ಫೋಟೋ ಕರೆಕ್ಟಾಗಿ ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ, ಅದಕ್ಕೆ ಸ್ವಲ್ಪ ಝೂಮ್ ಮಾಡಿಕೊಂಡು ಈ ರೀತಿ ಸೆಂಟ್ರಿಗೆ ಮೂವ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಫೋಟೋದ ಎಕ್ಸ್ಟ್ರಾ ಪಾರ್ಟ್ನ ನೀವು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಬ್ಯಾಕಿ ಒಂದು ಶೇಕ್ ಎಫೆಕ್ಟ್ ಪ್ರಿಸೆಟ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ಈ ರೀತಿ 2 ಎಫೆಕ್ಟ್ ಇರ್ತವೆ. ಫಸ್ಟ್ ಒಂದು ಎಫೆಕ್ಟ್ನ ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡಿಕೊಂಡು ಬ್ಯಾಕಿ ಒಂದು ಬುಕ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಬುಕ್ ಮಾರ್ಕ್ ಪ್ರಿಸೆಟ್ ಓಪನ್ ಮಾಡಿ ಈ ರೀತಿ ರೈಟ್ ಸೈಡ್ಗೆ ಮೂವ್ ಮಾಡಿಕೊಂಡು ಈ ಫಸ್ಟ್ ಒಂದು ಫೋಟೋ ಇದೆ ನೋಡಿ, ಈ ಒಂದು ಫೋಟೋಗೆ ಈ ಎಫೆಕ್ಟ್ನ ನೀವು ಪೇಸ್ಟ್ ಮಾಡಿ. ನೆಕ್ಸ್ಟ್ ಈ ಒಂದು ಫೋಟೋನ ಗ್ಯಾಪ್ ಮಾಡಿ ನೆಕ್ಸ್ಟ್ 3rd ಫೋಟೋಗೆ ಈ ಎಫೆಕ್ಟ್ನ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 4th ಫೋಟೋನ ಗ್ಯಾಪ್ ಮಾಡಿ 5th ಫೋಟೋಗೆ ಮತ್ತೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ಒಂದು ಫೋಟೋ ಬಿಟ್ಟು ಒಂದು ಫೋಟೋಗೆ ಎಫೆಕ್ಟ್ನ ಕರೆಕ್ಟಾಗಿ ಫೋಟೋನ ಸೆಂಟ್ರಿಗೆ ಮೂವ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾನು ಇವಾಗ ಒಂದು ಫೋಟೋನ ಗ್ಯಾಪ್ ಮಾಡಿ ಮತ್ತೊಂದು ಫೋಟೋಗೆ ಇದೇ ರೀತಿ ಎಫೆಕ್ಟ್ನ ಎಂಡ್ವರೆಗೂ ಪೇಸ್ಟ್ ಮಾಡಿದ್ದೀನಿ. ಇವಾಗ ಮತ್ತೆ ಶೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡಿಕೊಂಡು 2ನೇ ಎಫೆಕ್ಟ್ನ ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. 2ನೇ ಎಫೆಕ್ಟ್ ಕಾಪಿ ಮಾಡ್ಕೊಂಡು ಮತ್ತೆ ಬುಕ್ ಮಾರ್ಕ್ ಪ್ರಿಸೆಟ್ಗೆ ಬರೋಕ್ಕಾಗುತ್ತೆ. ಬುಕ್ ಮಾರ್ಕ್ ಪ್ರಿಸೆಟ್ಗೆ ಬಂದು ಈ ರೀತಿ ರೈಟ್ ಸೈಡ್ಗೆ ಮೂವ್ ಮಾಡಿಕೊಂಡು ಇಲ್ಲಿ ಉಳಿದ ಎಲ್ಲ ಫೋಟೋಗಳಿಗೂ ಕೂಡ ಇದೇ ಒಂದು ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ತಾ ಹೋಗ್ಬೇಕು. ನೋಡಿ, ಈ ರೀತಿ 2ನೇ ಫೋಟೋಗೆ ಪೇಸ್ಟ್ ಮಾಡಿದ ಮೇಲೆ 4ನೇ ಫೋಟೋಗೆ
ಇದೇ ರೀತಿ ಒಂದು ಫೋಟೋನ ಗ್ಯಾಪ್ ಮಾಡಿ ಒಂದು ಫೋಟೋಗೆ ಎಂಡ್ವರೆಗೂ ಕೂಡ ಎಫೆಕ್ಟ್ನ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಇನ್ನೊಂದು ಸ್ವಲ್ಪ ಫೋಟೋಸ್ ಇದ್ದಾವೆ. ಲಾಸ್ಟ್ ಒಂದು ಫೋಟೋ ಕೂಡ ಎಫೆಕ್ಟ್ನ ಪೇಸ್ಟ್ ಮಾಡ್ತಾಯಿದ್ದೀನಿ. ಎಫೆಕ್ಟ್ ಎಲ್ಲ ಪೇಸ್ಟ್ ಆದಮೇಲೆ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ.